ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನದ ಆಯ್ದ ಭಾಗ ಹೋಲಿಕೆಯೇ ದುಃಖಕ್ಕೆ ಕಾರಣ. ದೇವರು ನಮಗೆ ಏನು ಕೊಟ್ಟಿದ್ದಾನೆ ಅದಕ್ಕೆ ನಮಗೆ ದುಃಖ ಇಲ್ಲ. ಪಕ್ಕದ ಮನೆಯವರನ್ನು ನೋಡಿ ನಮಗೆ ದುಃಖ ಆಗುತ್ತದೆ. ನಮಗೆ ಇದ್ದಿದ್ದಕ್ಕೆ ದುಃಖ ಇಲ್ಲ, ಇರಲಾರದ್ದಕ್ಕೆ ದುಃಖ ಆಗಿದೆ. ನಮಗೂ ಒಂದು ಮನೆ ಇದೆ ಅಂತ ಸಂತೋಷ ಪಡಬೇಕಲ್ಲ. ಆದರೆ ಪಕ್ಕದ ಮನೆಯವರು 2 ಅಂತಸ್ತಿನ ಮನೆ ಕಟ್ಟಿಸಿದರೆ ನಮಗೆ ದುಃಖ ಆಗುತ್ತದೆ. ಎಲ್ಲವೂ ನಾವು ಅಂದುಕೊಳ್ಳುವುದರಲ್ಲಿ ಇದೆ. ಮನುಷ್ಯನಿಗೆ ಯಾಕೆ ದುಃಖ ಆಗುತ್ತದೆ ಅಂದರೆ, ನನ್ನ ರೂಪ, ನನ್ನ ಯೌವನ, ನನ್ನ ಸಂಪತ್ತು, ನನ್ನ ಕೀರ್ತಿಯನ್ನು ಇನ್ನೊಬ್ಬರ ಜೊತೆ ಹೋಲಿಸಿಕೊಳ್ಳುತ್ತೇವಲ್ಲ, ಆಗ ಬಹಳ ದುಃಖ ಆಗುತ್ತದೆ. ಹೋಲಿಕೆಯೇ ದುಃಖಕ್ಕೆ ಕಾರಣ. ಈ ಜಗತ್ತಿನಲ್ಲಿ ಒಂದರ ತರಹ ಇನ್ನೊಂದಿಲ್ಲ. ನೀವೇ ಬೆಳೆದ ಮಾವಿನ ಮರದಲ್ಲಿ ಒಂದು ಕೊಂಬೆಯ ಮಾವಿನ ಹಣ್ಣಿನ ಹಾಗೆ ಇನ್ನೊಂದು ಕೊಂಬೆಯ ಹಣ್ಣು ಇರುವುದಿಲ್ಲ. ಒಂದು ಕೊಂಬೆಯ ಹೂವಿನ ಹಾಗೆ ಇನ್ನೊಂದು ಕೊಂಬೆಯ ಹೂವು ಇರುವುದಿಲ್ಲ. ಎಲ್ಲವೂ ಬೇರೆ ಬೇರೆ ಅಂದ ಮೇಲೆ ಇನ್ನೊಬ್ಬನ ಹಾಗೆ ನಾನಿರಬೇಕು ಅಂತ ಯಾಕೆ ಬಯಸುತ್ತೀವಿ? ದೇವರ ಸೃಷ್ಟಿಯೊಳಗಡೆ ಕಾರ್ಬನ್ ಕಾಪಿ ಅನ್ನೋದು ಇಲ್ಲ. ಎಲ್ಲವೂ ಹೊಸತೇ ಇರುತ್ತವೆ. ನಿಸರ್ಗದಲ್ಲಿ ಯಾವುದು ತನ್ನ ಮಗ್ಗುಲಲ್ಲಿ ಇರುವುದರ ಬಗ್ಗೆ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ. ಮನುಷ್ಯ ಮಾತ್ರ ಹೋಲಿಕೆ ಮಾಡುತ್ತಾನೆ. ಅದಕ್ಕೆ ಮನುಷ್ಯನಿಗೆ ದುಃಖ ಆಗುತ್ತದೆ. ನಮಸ್ಕಾರ. ಧನ್ಯವಾದಗಳು.